ಜೈ ಯೂತ್ ಪವರ್ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವೆಲ್ಲಿದ್ದೀವಿ ಅಂದರೆ ನಮ್ಮ ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಇದ್ದೀವಿ. ನೋಡಿ ಏನಪ್ಪ ವಿಷಯ ಅಂದರೆ ಮನುಷ್ಯರ ಜೀವನ ತುಂಬ ಕಷ್ಟ ಗುರು. ನೋಡಿ, ಒಂದು ಕಡೆ ಬಂದು ಪಬ್ಸು ಪಾರ್ಟೀಸು ಯುವಕರು ಬಂದು ಬರ್ತಾ ಇರ್ತಾರೆ, ಅದು ಇದು ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇಲ್ಲೇ. ಸೊ ಇನ್ನೊಂದು ಕಡೆ ಏನಂದರೆ ನೋಡಿ, ಇವತ್ತು ಬಂದು ಜೋರಾಗಿ ನಮ್ಮ ಬ್ಯಾಂಗ್ಳೂರಲ್ಲಿ ಮಳೆ ಬರ್ತಿದೆ. ಸೊ ಒಂದು ಕಡೆ ಬಂದು ಅಲ್ಲಿ ಒಂದು ಅಕ್ಕ ಬಂದು ಹೂ ಮಾಡ್ತಿದ್ರು, ರೋಸಸ್ ಮಾಡ್ತಿದ್ರು. ಎಷ್ಟಕ್ಕಂತ ಕೇಳಿದೆ ನಾನು ಕೂಡ, ಬಂದು 30 ರೂಪೀಸ್ ಅಂದರು. ಅದೇ ಟೈಮಲ್ಲಿ ಬಂದು ಮಳೆ ಜೋರಾಗಿ ಬಂತು, ಪಕ್ಕದಲ್ಲೇ ಅವ್ರ ಮಗುನೂ ನಿಂತಿತ್ತು. ಪಾಪ ಮಳೆ ಜೋರಾಗಿ ಬರೋದು ನೋಡ್ಬಿಟ್ಟು ಆ ಮಗು ಬಂದು ಈ ಕಡೆ ಇಲ್ಲಿ ಪಬ್ಬ ಹತ್ರ ಬಂದು ಇಲ್ಲೇ ನಿಂತ್ಕೊಂಡಿತ್ತು. ಸೊ ಅಳ್ತಾ ಇತ್ತು ಜೋರಾಗಿ. ನಿಜವಾಗ್ಲೂ ಒಂದು ಕಡೆ ಬಂದು ಎಂಜಾಯ್ಮೆಂಟು, ಹ್ಯಾಪಿ ಜೀವನ, ಅದಾದಮೇಲೆ ಒಂದು ಕಡೆ ಬಂದು ಈ ಥರ ಬಂದು ನೋಡಿ ಕಷ್ಟದಲ್ಲಿರೋರು ಈ ಥರ ಇರ್ತಾರೆ. ನೋಡಿ, ಅವರು ಕೂಡ ನಮ್ಮ ಥರನೇ ಈ ಭೂಮಿ ಮೇಲೆ ಬಂದು ಹುಟ್ಟಿರ್ತಾರೆ, ನಮ್ಮ ಥರನೇ ಅವರು ಬಂದು ಬೆಳೆದಿರ್ತಾರೆ. ಬಟ್ ಇಲ್ಲೇ ಬಂದು ಡಿಫ್ರೆನ್ಸ್ ನೋಡಿ. ನಿಜವಾಗ್ಲೂ ಹೆಂಗಂದರೆ ಆ ದೇವ್ರ ಸೃಷ್ಟಿಯಲ್ಲಿ ಈ ಥರ ಎಲ್ಲ ಇದ್ದೀವಿ. ತುಂಬ ಜನ ಹ್ಯಾಪಿಯಾಗಿರ್ತೀವಿ, ತುಂಬ ಜನ ಕಷ್ಟದಲ್ಲಿರ್ತೀವಿ. ಕಷ್ಟದಲ್ಲಿರೋರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಮುಂದೆ ನಿಂತು ಸಪೋರ್ಟ್ ಮಾಡಿದ್ರೆ ಅವರು ನಮ್ಮ ಜೊತೆ ಹ್ಯಾಪಿಯಾಗಿರ್ತಾರೆ. ನನ್ನ ಮಾತ್ರ ನಿಜ ಆಗಿದ್ದರೆ ಎಲ್ಲರೂ ಕೂಡ ಹಾರ್ಟ್ ಸಿಂಬಲ್ ಬಂದು ಟೈಪ್ ಮಾಡಿ. ಯಾಕಂದರೆ ನಾನು ನೋಡ್ತಾ ಇರ್ತೀನಿ ಈ ಥರ ಕಷ್ಟ ಪಡೋರ್ನೆಲ್ಲ ನೋಡ್ತಾ ಇರ್ತೀನಿ. ಆವಾಗ ಬಂದು ಏನಾಗುತ್ತಂದರೆ ನನಗೂ ಬಂದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕಷ್ಟ ಆಗುತ್ತೆ. ಯಾಕಂದರೆ ನೋಡಿ ಬಂದಿರ್ತೀವಲ್ಲ. ಸೊ ಆ ಥರ ಎಲ್ಲರೂ ಕೂಡ ನನ್ನ ಮನಸ್ಸಲ್ಲಿ ಇರೋದು ಏನಂದರೆ, ಎಲ್ಲರೂ ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲ ಕೂಡ ನಾವು ಹ್ಯಾಪಿಯಾಗಿರಬೇಕು. ನಮ್ಮ ಕೈಯಲ್ಲಿ ಇರೋದೆಲ್ಲ ಕೊಟ್ಬಿಟ್ಟು ನಾವು ಜೀವನ ಮಾಡಬೇಕಂತ ಏನಿಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ಯಾರಿಗಾದ್ರೂ ಒಬ್ರಿಗೂ ಇಬ್ರಿಗೂ ಸಪೋರ್ಟ್ ಮಾಡಬೇಕು.